ಚಿತ್ರದುರ್ಗದಲ್ಲಿ ಇಂದು ಡಿ ಸುಧಾಕರ್ ಅವರ ಅಂತ್ಯ ಸಂಸ್ಕಾರ ನಡೆಯಲಿದೆ. ಈಗಾಗಲೇ ಚಳ್ಳಕೆರೆಯ ಮುಕ್ತಿಧಾಮದಲ್ಲಿ ಅಂತ್ಯ ಸಂಸ್ಕಾರಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ನಮ್ಮ ಜೊತೆಗೆ ಈಗ ಸುಧಾಕರ್ ಅವರ ಸಹೋದರರಿದ್ದಾರೆ. ಅವ್ರು ಏನು ಹೇಳ್ತಾರೆ ಈ ಸಂದರ್ಭದಲ್ಲಿ ಕೇಳೋಣ ಬನ್ನಿ. ಸರ್, ಈಗ ಡಿ ಸುಧಾಕರ್ ಅವರು ಮೊಣಕಾಲು ಆಪರೇಷನ್ಗೆ ಅಂತ ಹೋಗಿರ್ತಕ್ಕಂಥದ್ದು ಏಕಾಏಕಿ ದುರದೃಷ್ಟವಶಾತ್ ಈ ಘಟನೆ ನಡೆದಿದೆ. ಏನು ಹೇಳ್ತೀರಿ ಸಂದರ್ಭ? ಅದು ಕಾಲ್ ಆಪ್ರೇಷನ್ ಅಂತ ಓದೋನು ಅಲ್ಲಿ ತಿರ್ಗಾ ಅದು 3 ದಿವಸ ಕಾಲ್ ಆಪ್ರೇಷನ್ ಆದಮೇಲೆ ತಿರ್ಗಿ ಇದ್ದಕ್ಕಿದ್ದಂಗೆ ಲಂಗ್ಸ್ದು ಪ್ರಾಬ್ಲಮ್ ಆಯಿತು. ಲಂಗ್ಸ್ ಪ್ರಾಬ್ಲಮ್ ಆದಮೇಲೆ ತಿರ್ಗಿ ಅವರು ICU ಒಳಗೆ ಒಂದು 3 ವಾರ ಮಣಿಪಾಲ್ ಹಾಸ್ಪಿಟಲಲ್ಲಿ ಇಟ್ಕೊಂಡಿದ್ರು. ಅದಾದಮೇಲೆ ಅಲ್ಲೇನು ಅಂತ ಮಣಿಪಾಲ್ ಹಾಸ್ಪಿಟ್ಲಾಗ ಅಂಥದ್ದೇನು ಇದಾಗಲಿಲ್ಲ, ಕ್ಯೂರ್ ಆಗಲಿಲ್ಲ. ಅದಾದಮೇಲೆ ನಾವು ಕಿಮ್ಸ್ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದ್ವಿ. ಕಿಮ್ಸ್ ಹಾಸ್ಪಿಟ್ಲಲ್ಲೂ ಟ್ರೀಟ್ಮೆಂಟ್ ಎಲ್ಲ ಕೊಡ್ತಾ ಬಂದರು. ಆದರೆ ತಿರ್ಗಾ ಬ್ರೈನು ತಿರ್ಗಾ ಇದಾಯಿತು, ಪ್ರಾಬ್ಲಮ್ ಆಯಿತು. ಅದರಿಂದ ತಿರ್ಗಾ ಬ್ರೈನ್ ಇದಾಗಲಿಲ್ಲ. ಕೊನೆಗೆ ಬಿ ಪಿ ಲೋ ಆಗಿ ತೀರ್ಕೊಂಡಿದ್ದಾರೆ. ದುರದೃಷ್ಟವಶಾತ್ ಈ ಘಟನೆ ಆಗಬಾರ್ದಾಗಿತ್ತು, ಆಗೋಗಿದೆ. ಅಂದರೆ ಹಾಸ್ಪಿಟ್ಲಿಗೆ ಹೋದವ್ರು ಆರಾಮಾಗಿ ಬರ್ತಾರೆ ಅನ್ನೋ ಸ್ಥಿತಿಯಲ್ಲಿ ಇದ್ರು, ನಗ್ತಾ ಹೋಗಿದ್ರು. ನಮ್ಮ ಜೊತೆ ಕೂಡ ಮಾತಾಡಿದ್ರು. ಈಗ ಆಗಿದೆ ಏನು ಹೇಳಿ? ಹೌದು, ಅವ್ರು ನಗ್ತಾ ಹೋದ ನಾವು ಬರ್ತಾರಂತ ನಾವು 100ಕ್ಕೆ 100 ನಾವು ನಂಬಿಕೆ ಇಟ್ಕೊಂಡಿದ್ದೀವಿ. ಆದರೆ ಅದು ನಮಗೆ ಮನಸ್ಸಿಗೆ ಭಾಳ ಆಘಾತವಾಗಿದೆ ಅಂತ ಹೇಳಕ್ಕೆ ನಾವು ಇಷ್ಟಪಡ್ತೀನಿ ಅಷ್ಟೇ. ಕುಟುಂಬದ ಜೊತೆಗೆ ನಿಮ್ಮ ಜೊತೆಗೆ ಹೆಂಗಿದ್ರು ಸರ್? ನಿಮ್ಮ ಜೊತೆಗೆ ಬೆಳೆದಿರ್ತಕ್ಕಂಥವ್ರು ನೀವು ಏನು ನೆನ್ಪು ಮಾಡ್ಕೊಂಡು? ನಮ್ಮ ತಮ್ಮದಲ್ಲಿ ನಾವು ಹೇಳ್ಕೊ ಬಂದರೆ ಅಂಥ ತಮ್ಮ ಸಿಗಲ್ಲ ಅಂತ ಹೇಳ್ಬೋದು ಅಷ್ಟೇ ನಾನು. ಅಷ್ಟೇ ಸರ್. ಕುಟುಂಬದ ಜೊತೆಗೆ ಯಾವ ರೀತಿ ಅವರು ಚಲನವಲನ ಇತ್ತು ಸರ್? ಯಾಕಂತಂದರೆ ಸಾಕಷ್ಟು ಬ್ಯುಸಿ ಆಗಿರ್ತಿದ್ರು ಅವರು. 2 ಸಲ ಮಂತ್ರಿ ಆಗಿದ್ದಂಥವ್ರು, 4 ಸಲ ಶಾಸಕರಾಗಿರ್ತಕ್ಕಂಥವ್ರು. ಕುಟುಂಬದ ಜೊತೆ ಯಾವ ರೀತಿ ಕಾಲ ಕಳಿತಿದ್ರು? ಟೈಮ್ ಕೊಡ್ತಿದ್ರಾ? ಹೇಗೆ ನಡ್ಕೋತಿದ್ರು ಅಂತ? ಕುಟುಂಬದಲ್ಲಾಗಲಿ ಅಣ್ಣ ತಮ್ಮದರಾಗಲಿ ಭಾಳ ಚೆನ್ನಾಗಿದ್ದ. ಎಲ್ಲ ಚೆನ್ನಾಗಿ ನೋಡ್ಕೊತಾ ಇದ್ದ ಎಲ್ಲರನ್ನೂ. ನಮಗೆ ಅವ್ನು ಕಂಡ್ರೆ ಪ್ರಾಣ, ಅಷ್ಟು ಹೇಳ್ಬೋದು. ಸರ್, ಇಲ್ಲಿ ಇನ್ನೊಬ್ಬ ಸಹೋದರರು ಇದ್ದಾರೆ. ಅವ್ರೇನು ಹೇಳ್ತಾರೆ ಕೇಳೋಣ. ಹೇಳಿ. ನಾವೆಲ್ಲ ಭಾಳ ಅಣ್ತಂಬಳು ಅಂತ ಹೇಳಿದ್ರೆ ನಾವು ಅಣ್ತಂಬಳಿಗೆ ಹೆಚ್ಚು ಭಾಳ ಏನಂದ್ರೆ ಹೇಳೋಕ್ಕಾಗಲ್ಲ ನಮ್ಗೆ. ಇದಿಷ್ಟು ಡಿ ಸುಧಾಕರ್ ಅವರ ಇಬ್ಬರು ಸಹೋದರರ ಮಾತು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಬಸವರಾಜ್ ಮುದ್ನೂರು, TV9 ಚಿತ್ರದುರ್ಗ.